MCQ ಕೇಳಿದ್ರು ಕರೆಕ್ಟ್ ಆಗಿ ಆನ್ಸರ್ ಮಾಡೋದಕ್ಕೆ 6 ಸಿಂಪಲ್ ಟ್ರಿಕ್. ಎಕ್ಸಾಮ್ ಅಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೂ ಈ 6 ಟ್ರಿಕ್ಸ್ ನ ಯೂಸ್ ಮಾಡಿ ಕರೆಕ್ಟ್ ಆಗಿ ಆನ್ಸರ್ ಮಾಡಬಹುದು. ಈ ಎಲ್ಲ 6 ಟ್ರಿಕ್ಸ್ ಏನಿದೆ ಇದು ಪ್ರೂವನ್ ಟ್ರಿಕ್ಸ್. ಸಾಕಷ್ಟು ಜನ ಸ್ಟೂಡೆಂಟ್ಸ್ ಇದನ್ನ ಟ್ರೈ ಮಾಡಿ ಪ್ರೂವ್ ಆಗಿರುವಂತ ಟ್ರಿಕ್ಸ್ ಗಳಿದು. ಮೊದಲನೇ ಟ್ರಿಕ್ ಮೋಸ್ಟ್ ಡೀಟೇಲ್ಡ್ ಆನ್ಸರ್. ಹಾಗಂದ್ರೆ ನಮಗೆ 4 ಆಪ್ಷನ್ ಏನಿರುತ್ತೆ, ಈ ಆಪ್ಷನ್ಗಳಲ್ಲಿ ಯಾವ ಆನ್ಸರ್ ತುಂಬಾ ಡೀಟೇಲ್ ಆಗಿರುತ್ತೆ ಆ ಆನ್ಸರ್ ಕರೆಕ್ಟ್ ಆನ್ಸರ್. ಇಲ್ಲಿ 2016 ನೀಟ್ ಎಕ್ಸಾಮ್ ಅಲ್ಲಿ ಕೇಳಿರುವಂತ ಒಂದು MCQ ನ ಎಕ್ಸಾಂಪಲ್ ಆಗಿ ತಗೊಂಡಿದ್ದೀವಿ. ಇಲ್ಲಿ ನೀವು ನೋಡ್ಬೋದು ಕೊನೆಯ ಆನ್ಸರ್ ಏನಿದೆ ಇದು ಸ್ವಲ್ಪ ಡೀಟೇಲ್ ಆಗಿದೆ ಇನ್ ಮಿಕ್ಕಿದ್ದ 3 ಆಪ್ಷನ್ಗಳಿಗೆ ಕಂಪೇರ್ ಮಾಡಿದ್ರೆ, ಮತ್ತು ಕರೆಕ್ಟ್ ಆನ್ಸರ್ ಕೂಡ ಇದೇ ಆಗಿದೆ. ಹಾಗಾಗಿ ಡೀಟೇಲ್ ಆಗಿರೋ ಅಂತ ಆನ್ಸರ್ ಕರೆಕ್ಟ್ ಆನ್ಸರ್ ಆಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎರಡನೇದು, ಯಾವ ಆಪ್ಷನ್ ಅಲ್ಲಿ ಆಲ್ ಆಫ್ ದ ಎಬೋ ಅಥವಾ ಮೇಲಿನ ಎಲ್ಲ ಉತ್ತರ ಸರಿ ಅಂತ ಇರುತ್ತೆ ಅದು 95% ಅಷ್ಟು ಸರಿ ಉತ್ತರ ಆಗಿರುತ್ತೆ. ಆಲ್ ಆಫ್ ದ ಎಬೋ ಅಥವಾ ಮೇಲಿನ ಎಲ್ಲ ಉತ್ತರ ಸರಿ ಅಂತ ಇರುತ್ತೆ ಅದು 95% ಅಷ್ಟು ಸರಿ ಉತ್ತರ ಆಗಿರುತ್ತೆ. ಆದ್ರೆ ಮೇಲಿನ ಆನ್ಸರ್ ಯಾವುದು ಸರಿ ಅಲ್ಲ ಅಥವಾ ನನ್ ಆಫ್ ದ ಎಬೋ ಆಪ್ಷನ್ ಏನಿದೆ ಈ ಆನ್ಸರ್ 5% ಅಷ್ಟು ಮಾತ್ರ ಕರೆಕ್ಟ್ ಆಗಿರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಆಲ್ ಆಫ್ ದ ಎಬೋ ಅಥವಾ ಮೇಲಿನ ಎಲ್ಲಾ ಉತ್ತರ ಸರಿ ಅಂತ ಆಪ್ಷನ್ ಇದ್ರೆ ಅದನ್ನೇ ಸೆಲೆಕ್ಟ್ ಮಾಡಿ. ಅದು 95% ಅಷ್ಟು ಕರೆಕ್ಟ್ ಆನ್ಸರ್ ಆಗಿರುವಂತ ಚಾನ್ಸಸ್ ಇರುತ್ತೆ. ಈಗ ಮೂರನೇ ಟ್ರಿಕ್ ಏನಂದ್ರೆ ಎಲಿಮಿನೇಷನ್ ಆಫ್ ಇನ್ಕರೆಕ್ಟ್ ಆನ್ಸರ್. ನಮ್ಗೆ MCQ ಅಲ್ಲಿ 4 ಆಪ್ಷನ್ ಏನಿರುತ್ತೆ ಅದರಲ್ಲಿ ನಮ್ಗೆ ಕರೆಕ್ಟ್ ಆಗಿರುವಂತ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಈ ಆನ್ಸರ್ ಅಂತೂ ಆಗೋದಕ್ಕೆ ಚಾನ್ಸ್ ಇಲ್ಲ ಅಂತ ಕೆಲವು ಆನ್ಸರ್ಗಳಿರುತ್ತೆ. ಈ ತರ ರಾಂಗ್ ಆನ್ಸರ್ಗಳೇನಿದೆ ಇದನ್ನ ಒಂದೊಂದೇ ಎಲಿಮಿನೇಟ್ ಮಾಡ್ಕೊಂಡು ಬರಬಹುದು. ಒಂದು ಆನ್ಸರ್ ರಾಂಗ್ ಅಂತ ಆದ್ರೆ ನಮಗೆ 3 ಆಪ್ಷನ್ಸ್ ಉಳ್ಕೊಳ್ಳುತ್ತೆ, ಅದರಲ್ಲಿ ನಾವು ಕರೆಕ್ಟ್ ಆನ್ಸರ್ನ ಗೆಸ್ ಮಾಡಬಹುದು. ಅಥವಾ 2 ಆಪ್ಷನ್ ನಮಗೆ ಇದು ತಪ್ಪು ಅಂತ ಅನ್ಸಿದ್ರೆ ಇನ್ನ ಮಿಕ್ಕಿದ 2 ಆಪ್ಷನ್ ಏನಿದೆ ಅದರಲ್ಲಿ ಯಾವ್ದಾದ್ರು ಒಂದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅಥವಾ 3 ಆಪ್ಷನ್ಸ್ ನಮಗೆ ಸರಿ ಇಲ್ಲ ಅಂತ ಅನ್ಸಿದ್ರೆ ಉಳಿದ ಆನ್ಸರ್ ಒಂದು ಆನ್ಸರ್ ಏನಿದೆ ಅದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಈಗ ನಮ್ಮ 4ನೇ ಟ್ರಿಕ್ ರಿಮೂವ್ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. ರಿಮೂವ್ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಈ ಟ್ರಿಕ್ ಏನಿದೆ ಇದು ಯಾವ MCQ ನಲ್ಲಿ ಆನ್ಸರ್ ನಮಗೆ ನಂಬರ್ಸ್ ಅಲ್ಲಿರುತ್ತೆ ಅಂತ MCQ ಗಳಿಗೆ ಈ ಟ್ರಿಕ್ ಅಪ್ಲೈ ಆಗುತ್ತೆ. ಒಂದು ಎಕ್ಸಾಂಪಲ್ ನ ತಗೊಳ್ಳೋಣ. ಈ ಎಕ್ಸಾಂಪಲ್ ನಲ್ಲಿ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಅಂದ್ರೆ ಎಕ್ಸ್ಟ್ರೀಮ್ ಕಡಿಮೆ ಇರುವಂತ ವ್ಯಾಲ್ಯೂ ಮತ್ತು ಎಕ್ಸ್ಟ್ರೀಮ್ ಆಗಿ ಜಾಸ್ತಿ ಇರುವಂತ ವ್ಯಾಲ್ಯೂನ ನಾವು ಎಲಿಮಿನೇಟ್ ಮಾಡೋಣ. ಅಂದ್ರೆ 7 ಏನಿದೆ ಇದು ಎಕ್ಸ್ಟ್ರೀಮ್ ಆಗಿ ಕಡಿಮೆ ಇದೆ, 81 ಏನಿದೆ ಇದು ಎಕ್ಸ್ಟ್ರೀಮ್ ಅಲ್ಲಿ ಜಾಸ್ತಿ ಇದೆ. ಅದೆರಡನ್ನು ಎಲಿಮಿನೇಟ್ ಮಾಡೋಣ. ಆಗ ಉಳ್ಕೊಂಡಿದ್ದು 10 ಮತ್ತೆ 49. ಈ ಟ್ರಿಕ್ ನ ಪ್ರಕಾರ ಈ ಎರಡರಲ್ಲಿ ಒಂದು ಕರೆಕ್ಟ್ ಆದ ಆನ್ಸರ್ ಆಗಿರುತ್ತೆ ಮತ್ತು ಕರೆಕ್ಟ್ ಆನ್ಸರ್ ಏನಿದೆ ಅದು 49. ಸಾಮಾನ್ಯವಾಗಿ ಯಾವುದೇ ಈ ರೀತಿ MCQಗಳಲ್ಲಿ ನಂಬರ್ಸ್ ಇರುವಂತದ್ರಲ್ಲಿ ಎಕ್ಸ್ಟ್ರೀಮ್ ವ್ಯಾಲ್ಯೂನ ನೀವು ರಿಮೂವ್ ಮಾಡಿದಾಗ ಮಧ್ಯದಲ್ಲಿರುವಂತ ವ್ಯಾಲ್ಯೂಸ್ ನಿಮಗೆ ಆನ್ಸರ್ ಆಗಿರುತ್ತೆ. 5ನೇ ಟ್ರಿಕ್ ಸಿಮಿಲರ್ ಆನ್ಸರ್ ಟ್ರಿಕ್. ಜಾಸ್ತಿ ಸಲ ರಿಪೀಟ್ ಆಗಿರುವಂತ ಪದಗಳು ಒಂದೇ ಆಪ್ಷನ್ ಅಲ್ಲಿದ್ರೆ ಆ ಆಪ್ಷನ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಡಾಲ್ಫಿನ್ಸ್ ಮತ್ತು ಸೀಲ್ಸ್ ಈ 2 ಪದಗಳು ಇರುವಂತ ಆಪ್ಷನ್ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಂತ ಆನ್ಸರ್ ಇಲ್ಲಿ ಬಿ ಮತ್ತು ಸಿ ಆಗುತ್ತೆ. ಇದೆರಡರಲ್ಲೇ ಯಾವ್ದಾದ್ರು ಒಂದು ಆಪ್ಷನ್ ಕರೆಕ್ಟ್ ಆನ್ಸರ್ ಆಗುತ್ತೆ.
ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಚಾನೆಲ್ನಲ್ಲಿ ಸ್ಟಡೀಸ್ಗೆ ಹೆಲ್ಪ್ ಆಗುವಂಥ ಯೂಸ್ಫುಲ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. MCQsನ ಹೇಗೆ ಕಲಿಬೇಕು ಅಂತ ವಿಡಿಯೋ ಬೇಕಂದರೆ ಕಮೆಂಟಲ್ಲಿ MCQ ಅಂತ ಟೈಪ್ ಮಾಡಿ. ಈಗ ನಮ್ಮ ಕೊನೆಯ 6ನೇ ಟ್ರಿಕ್ಸ್. 6ನೇದು ಇದು ರಿಸರ್ಚ್ ಬೇಸ್ಡ್ ಟ್ರಿಕ್. ಈ ಟ್ರಿಕ್ ಏನಂದ್ರೆ, ಸಾಮಾನ್ಯವಾಗಿ ರೈಟ್ ಆನ್ಸರ್ ಏನಿದೆ ಅದು ಬಿ ಅಥವಾ ಸಿ ಆಗಿರುತ್ತೆ. ಅದರಲ್ಲೂ ಮೋಸ್ಟ್ಲಿ ಸಿ ಆಗಿರುತ್ತೆ. ನಿಮಗೇನಾದರೂ ಸಿ ಆನ್ಸರ್ ಕರೆಕ್ಟ್